ಸೊ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಎರಡನೇ ದಿನದ ಮುಂದುವರೆದ ಭಾಗ. ಸೊ ನಾವೀಗ ನಿಮಗೆ ಕುಲಿಮಾಗೋಡ್ ಫಾಲ್ಸ್ನ ತೋರಿಸ್ಲಿಕ್ಕಿದ್ದೇವೆ. ಸೊ ಅಲ್ಲಿಗೆ ಹೊರಟಿದ್ದೇವೆ. ಇನ್ನು ಸಾತೋಡಿ ಫಾಲ್ಸ್ ಬಗ್ಗೆ ಹೇಳಬೇಕಾದ್ರೆ, ಅಲ್ಲಿ ನೀವು ಹೋಗುವಾಗ ನಿಮ್ಮ ಯಾವುದೇ ಬಿಲಾಂಗಿಂಗ್ಸ್ ಅಂದರೆ ಯಾವುದೇ ನಿಮ್ಮ ಸಾಮಗ್ರಿಗಳನ್ನು ಭಾಳ ಜಾಗ್ರತೆಯಿಂದ ಇಟ್ಕೊಳ್ಳಿ. ಯಾಕಂದರೆ ಮಂಗನ ಕಾಟ ಸಿಕ್ಕಾಪಟ್ಟೆ ಇದೆ ಅಲ್ಲಿ. ನೀವು ಯಾರು ಗಾಡಿನ ಸೈಡ್ ಹಾಕಿ ಕೂತ ಕಾಣ್ತಿದೆ. ಇದು ಕಾಡ್ ದಾರಿ. ಸೊ ಆಚೆ ಈಚೆ ಕಾಡು ಇರೋದ್ರಿಂದ ಸ್ವಲ್ಪ ಕೂತ್ಕೊಳ್ಳುವಾಗ ಜಾಗ್ರತೆ ಮಾಡಬೇಕು. ಯಾಕಂದರೆ ಇವ್ರು ಕಾಣುವ ಸಾಧ್ಯತೆ ಇದೆ. ಇವರು ಸೊ ಅವ್ರ ಎಂಟ್ರಿ ಯಾವಾಗಲೂ ಆಗ್ಬೋದು. ಸೊ ತುಂಬ ಜಾಗ್ರತೆಯಿಂದ ಇರಿ. ಇಲ್ಲಿ ತನಕ ಏನು ಒಳ್ಳೆ ರೋಡ್ ಅಂತೂ ಕಾಣ್ತಾ ಇದೆ. ಮುಂದೆ ಹೇಗಿದೆ ಅಂತ ನೋಡಬೇಕು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಸತೋಡಿಯಲ್ಲಿ ಒಂದು ಲಾಗ ಹಾಕಿದ್ದೇವೆ. ಅದು ರಸ್ತೆ ಡೌನ್ ಇದ್ರಿಂದ ಸ್ವಲ್ಪ ಗ್ರಿಪ್ ಸಿಗದೆ ನಾವು ಬಿದ್ದಿದ್ವಿ. ಇನ್ನು ವೆದರ್ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಕ್ಲೌಡಿ ಇದೆ ಇವತ್ತು. ಮಳೆ ಬರ್ಬೋದು, ಆದರೆ ನಮಗೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಯಾಕಂದರೆ ನಾವು ರೈನ್ ಕೋಟ್ ಎಲ್ಲ ಇಟ್ಕೊಂಡಿದ್ದೇವೆ. ಒಳ್ಳೆ ಊರಿನ ಕೋಳಿ ಒಳ್ಳೆ ಆಗ್ತದೆ. ಸೊ ಇಲ್ಲಿ ಮುಂದೆ ಈಗ ರೈಟ್ ಡೈವರ್ಷನ್ ಇದೆ, ರೈಟ್ಗೆ ಹೋಗಬೇಕು. ಮತ್ತೆ ಮಣ್ಣಿನ ರೋಡು. ಇನ್ನು ಡೌನ್ ಇದ್ದು ಮಣ್ಣಿನ ರೋಡ್ ಸಿಕ್ಕಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತದೆ. ಮತ್ತೇನಿಲ್ಲ, ಜನ ಕಮ್ಮಿ ಇದ್ದಾರೆ ಕೆಲವು ರೋಡಲ್ಲಿ. ಇನ್ನು ಏನಾದರೂ ಪ್ರಾಣಿಗಳೇನಾದ್ರು ಓಡಿಸ್ಕೊಂಡು ಬಂದರೆ, ನಾಯಿ ಆಗಲಿ ಅಥವಾ ಬೇರೆ ಯಾವುದೇ ಪ್ರಾಣಿ ಆಗಲಿ ಓಡಿಸ್ಕೊಂಡು ಬಂದರೆ ಸ್ಪೀಡ್ ಹೋಗಲಿಕ್ಕೆ ಈ ರೋಡಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನೆಕ್ಸ್ಟ್ ಎಲ್ಲಾದರೆ ರೈಡಿಗೆ ಹೋಗಬೇಕಾದ್ರೆ ಸ್ವಲ್ಪ ಸೆಲ್ಫ್ ಡಿಫೆನ್ಸಿಗೆ ಪ್ರಿಪರೇಷನ್ ಮಾಡಿಕೊಡ್ಬೇಕಾಗ್ತದೆ. ಏನೇ ಇರಲಿ, ಇವತ್ತು ಮಾತ್ರ ದೇವ್ರ ಮೇಲೆ ಭಾರ ಹಾಕಿ ಜರ್ನಿಯನ್ನು ಮುಂದುವರಿಸ್ತೇವೆ. ಸೊ ಹೀಗೆ ಮನೆ ಮಧ್ಯೆ ಇದ್ದರೆ ಸ್ವಲ್ಪ ಧೈರ್ಯ ಆಗ್ತದೆ. ಸೊ ಇಂಥ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ. ಮನೆ ಮಾತ್ರ ತುಂಬ ಚೆಂದ ಕಾಣ್ತಾ ಉಂಟು. ಇನ್ನು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಇದೆ. ಪುಣ್ಯಕ್ಕೆ ಇಷ್ಟ ತನಕ ಮಳೆ ಏನು ಬರಲಿಲ್ಲ. ಯಾಕಂದರೆ ಇಲ್ಲೆಲ್ಲ ಮಳೆ ಬಂದರೆ ಭಾರಿ ಕಷ್ಟ ಆಗ್ತದೆ. ಯಾಕಂದರೆ ನಿಲ್ಲಿಸ್ಕೊಳ್ಳಿಕ್ಕೂ ಸ್ವಲ್ಪ ಧೈರ್ಯ ಸಾಕಾಗ್ತಾ ಇಲ್ಲ. ಇನ್ನು ಯಲ್ಲಾಪುರ ವೆಸ್ಟರ್ನ್ ಘಾಟ್ಸ್ನ ಒಂದು ಪಾರ್ಟ್ ಆಗಿರೋದ್ರಿಂದ ಇಲ್ಲಿ ಗ್ರೀನ್ರಿಗೆ ಏನು ಕಮ್ಮಿ ಇಲ್ಲ. ಸೊ ಇಲ್ಲೇ ಹತ್ತಿರದಲ್ಲಿ ಈಗ ಡೈವರ್ಷನ್ ಇದೆ. ಪುನಃ ರೈಟಿಗೆ
ಒಳಗೆ ಹೋಗಬೇಕು. ಇಲ್ಲಿ ಸಣ್ಣದೊಂದು ಗೂಡಂಗಡಿ ಇದೆ, ಅವ್ರ ಹತ್ರ ಕೇಳ್ಕೊಂಡು ಹೋಗ್ತೇವೆ. ಜೇನು ಕಲ್ಗುಡ್ಡ ಅಣ್ಣ, ಇದು ಕುಳಿಮಾಗೋಡು ಕೆಳಗೆ ಹೋಗ್ಬೇಕು, ಹೋಗತ್ತಾ? ಗಾಡಿ ತೊಗೊಂಡು ಹೋಗ್ಬೋದಲ್ಲ? ಸಾರಿ ಓಕೆ. ಎಲ್ಲಿ ಇಡ್ಬೇಕು ಗಾಡಿ? ಇನ್ನು 1 ಕಿಲೋಮೀಟ್ರ್ ಹೋಗುತ್ತಾ? ಇನ್ನೂ 2 ಕಿಲೋಮೀಟ್ರ್ ಇದೆಯಾ ಅಲ್ಲಿ? ಆಮೇಲೆ ಅರ್ಧ ಕಿಲೋಮೀಟ್ರ್ ನಡಿಬೇಕು. ಗಾಡಿ ಇಡಕ್ಕೆ ಜಾಗ ಇದೆಯಾ ಅಲ್ಲಿ? ಜಾಗ ಇದೆಯಾ? ಓಕೆ ಥ್ಯಾಂಕ್ಸ್ ಸರ್. ಸರಿ, ಆಮೇಲೆ ಬರ್ತೀನಿ. ಸರಿ ಬೇಡ. ಕುಂದಾಪುರ ಅಣ್ಣ. ಬಂದಿದ್ದು ಬೆಂಗಳೂರಿಂದ. ನಿನ್ನೆನೇ ಬಂದಿತ್ತು, ಇದೆಲ್ಲ ನೋಡ್ಕೊಂಡು ಹೋಗಿತ್ತು. ಅದು ಮಾಗೋಡು ಎಲ್ಲ. ಇವತ್ತು ಇಲ್ಲಿ ಬರೋಣ ಅಂತ ಒಂದೇ ದಿನ ಹೆಂಗೂ ಆಗಲ್ಲ, ಸಾರಿ ಕಷ್ಟ ಆಯ್ತು. ಯಾವುದು? ತುಂಬ ಜನ ಹೋಗಿದ್ದಾರಾ? ಓಕೆ ಸರಿ ಅಣ್ಣ, ಹೋಗ್ಬೋದು. ಸೊ ಮತ್ತೆ ಫುಲ್ ಕಲ್ಲು ಮಣ್ಣಿಂದು ರೋಡು, ಅವನು ಬೇರೆ ಇದೆ. ಇನ್ನು ತುಂಬ ಜನ ಹೋಗಿದ್ದಾರಂತೆ ಕೆಳಗೆ ಫಾಲ್ಸ್ ಹತ್ರ. ಇನ್ನು ವಿಡಿಯೋದಲ್ಲಿ ಒಬ್ಬರು ನಾನೀಗ ತೋರಿಸ್ದೆ ಅಲ್ವಾ, ಅಂಗಡಿಯಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕಿದ್ರು, ಅವ್ರ ಹೆಸರು ಮಂಜುನಾಥ್ ಅಂತ. ಅವರು ಸಿದ್ಧಿ ಜನಾಂಗದವರು. ಇನ್ನು ಈ ಸಿದ್ಧಿ ಜನಾಂಗದ ಬಗ್ಗೆ ಹೇಳಬೇಕಾದ್ರೆ, ಇದು ಸೌತ್ ಈಸ್ಟ್ ಆಫ್ರಿಕಾ ಖಂಡದ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಾರೆ. ಇನ್ನು ಇವರನ್ನು ಈ ಪೋರ್ಚುಗೀಸರಿದ್ರಲ್ಲ, ಪೋರ್ಚುಗೀಸರು ಅವರು ನಮ್ಮ ಭಾರತ ದೇಶನ ಕೊಳ್ಳೆ ಹೊಡ್ತಿದ್ರಲ್ಲ, ಆವಾಗ ಅವರ ಕೆಲಸ ಮಾಡಿಸ್ಕೊಳ್ಳಿಕ್ಕೋಸ್ಕರ ಸ್ಲೇವ್ಸ್ ಆಗಿ ಕರ್ಕೊಂಡು ಬಂದಿದ್ದರು. 16th ಸೆಂಚುರಿಯಿಂದ 19th ಸೆಂಚುರಿ ತನಕ, 16ನೇ ಶತಮಾನದಿಂದ 19ನೇ ಶತಮಾನದ ತನಕ ಹೀಗೆ ಈ ಸಿದ್ಧಿ ಜನಾಂಗದವರನ್ನು ಸ್ಲೇವ್ ಆಗಿ ಈ ಪೋರ್ಚುಗೀಸರು ಕರ್ಕೊಂಡು ಬರ್ತಾಯಿದ್ರು. ಇನ್ನು ಯಾವಾಗ ಇಂಡಿಯನ್ ಗೌರ್ಮೆಂಟು ಈ ಪೋರ್ಚುಗೀಸರ ವಿರುದ್ಧ ಫೈಟ್ ಮಾಡ್ತಾರೆ ಈ ಗೋವಾನ ವಾಪಸ್ ಪಡೀಲಿಕ್ಕೆ, ಆವಾಗ ಈ ಪೋರ್ಚುಗೀಸರಿಂದ ಇವರು ತಪ್ಪಿಸ್ಕೊಂಡು ಕೆಲವರು ನಮ್ಮ ಯಲ್ಲಾಪುರದಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಸ್ವಲ್ಪ ರೋಡಲ್ಲಿ ಕನ್ಫ್ಯೂಷನ್ ಇದೆ, ಸಾರಿ. ಸಿದ್ಧಿ ಜನಾಂಗದ ಬಗ್ಗೆ ನಾನು ಕುಲಿಮಾಗೋಡ್ ಫಾಲ್ಸಿಗೆ ಹೋಗಿ ಬಂದ ನಂತರ ಹೇಳ್ತೇನೆ. ಅಯ್ಯೋ, ಪುನಃ ಸ್ಲೋಪ್ ರೋಡು. ಒಂದು ಗ್ಯಾರಂಟಿ ಆಯಿತು, ಟೋಟಲ್ 5 ಜನ ಇರೋದು ಪಕ್ಕ ಆಗಿದೆ. ಇಲ್ಲಿ ಟಿಕೆಟ್ ಕೌಂಟರ್ ಏನು ಕಾಣ್ತಾ ಇಲ್ಲ, ಪಾರ್ಕಿಂಗಿಗೆ ಏನು ವ್ಯವಸ್ಥೆನೂ ಕಾಣ್ತಾ ಇಲ್ಲ. ಹಾಗೆ ಇಟ್ಟೋದಾಗೆ ಕಾಣ್ತಾ ಇದೆ, ನಾವು ಹಾಗೆ ಇಟ್ಟು ಹೋಗ್ತೇವೆ. ಅಯ್ಯಪ್ಪ, ಇಟ್ಟವು ನೋಡುವಾಗಲೇ ತಲೆ ತಿರುಗ್ತದೆ.
ಸೊ ಫಾಲ್ಸ್ ನೋಡಿ ರಿಟರ್ನ್ ಹೋಗ್ತಾ ಇದ್ದೇವೆ. ಈ ಇಳಿಯುವಾಗಲೇ ಟೆನ್ಷನ್ ಆಗಿತ್ತು, ಇನ್ನು ಹತ್ತಬೇಕಲ್ಲ, ಸಿಕ್ಕಾಬಟ್ಟೆ ಹೈಟ್ ಇದೆ. ಆ್ಯಕ್ಚುಲಿ ಇದು ಪಾರ್ಕಿಂಗಿಂದ ಒಂದು ಸಾಧಾರಣ ಅರ್ಧ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ, ಅದು ಕೂಡ ಸ್ಲೋಪಲ್ಲಿ, ಕಾಡ್ದಾರಿ. ಯಾವುದೇ ರೀತಿಯಾದ ಏನು ಹೇಳ್ತಾರೆ ಸ್ಟೆಪ್ಸ್ ಏನಿಲ್ಲ. ಕೆಲವು ಕಡೆ ಯಾರು ಹೋದವರೇನೋ ಸ್ವಲ್ಪ ಹಗ್ಗಗೀಗ ಕಟ್ಟಿ ಇಟ್ಟಿದ್ದಾರೆ, ಅದನ್ನು ಹಿಡ್ಕೊಂಡು ನಿಧಾನವಾಗಿ ಇಳಿಬೇಕು, ನಿಧಾನವಾಗಿ ಹತ್ತಬೇಕು. ಇನ್ನು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಇಷ್ಟ ಇರೋರಿಗೆ ಈ ಪ್ಲೇಸ್ ಮಾತ್ರ ಹೇಳಿ ಮಾಡಿಸ್ದಾಗಿದೆ. ಇನ್ನು ಕೆಳಗೆ ಸಾಧಾರಣ ಒಂದು 15ರಿಂದ 20 ಜನ ತನಕ ಜನ ಇದ್ದರು. ಯಾವ ಗಾಡಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಅಂತೂ ಜನ ಅಂತೂ ಸಾಧಾರಣ ಒಂದು 20 ಜನ ತನಕ ಇದ್ದರು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಇದ್ದರು. ಹೇಗೆ ಹೋಗಿದ್ದಾರೆ ದೇವರಾಣೆ ಗೊತ್ತಾಗ್ತಾ ಇಲ್ಲ. ಏನೇ ಇರಲಿ, ಓವರ್ ಆಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ವರ್ತ್ ವಿಸಿಟಿಂಗ್ ಅಂತ ಹೇಳ್ಬೋದು. ಬನ್ನಿ ನೀವು ಕೂಡ. ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು ಬೆಂಗಳೂರಿಗೆ. ಸೊ ಕ್ಯಾಂಪ್ ಫೈರ್ ಆಗ್ತಾಯಿದೆ. ಇನ್ನು ಊಟ ಮಾಡಿ ನಾಳೆ ರಿಟರ್ನ್ ಹೋಗಲಿಕ್ಕೆ ಪ್ರಿಪೇರ್ ಆಗಬೇಕು. ಸೊ ಫ್ರೆಂಡ್ಸ್, ಇದು 3ನೇ ದಿನದ ವಿಡಿಯೋ. ಈಗ ತಾನೇ ಚೆಕ್ಔಟ್ ಮಾಡ್ಕೊಂಡು ಬಂದ್ವಿ. ಇದು ಬನಾನಾ ಕೌಂಟಿ ರೆಸಾರ್ಟ್ನ ಕಾಟೇಜಸ್. ಸ್ಟೇನ ತುಂಬ ಎಂಜಾಯ್ ಮಾಡಿದ್ವಿ. ಇನ್ನು ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ನ ಪ್ಯಾಕೇಜಸ್ಗಳಿವೆ. ಅದರಲ್ಲಿ ವಾಲ್ ಕ್ಲೈಂಬಿಂಗ್ ಇದೆ, ಇನ್ನು ರೋಪ್ ಕ್ರಾಸಿಂಗ್ ಅಂತಾರಲ್ಲ ಅದು ಕೂಡ ಇದೆ, ಮತ್ತು ಜಿಪ್ ಲೈನ್ ಇದೆ, ಮತ್ತು ಒಂದು ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಫ್ರೆಂಡ್ಸ್, ಅಲ್ಲಿಂದ ನಾವು ನಮ್ಮ ಜರ್ನಿಯನ್ನು ಈಗ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಬೆಂಗಳೂರು ಕಡೆ ಹೊರಟಿದ್ದೇವೆ ಈಗ. ಸೊ ಆನ್ ದ ವೇ ಇನ್ನೊಂದು ಪ್ಲೇಸನ್ನು ತೋರಿಸ್ಲಿಕ್ಕಿದ್ದೇವೆ, ತುಂಬ ಬ್ಯೂಟಿಫುಲ್ ಫಾಲ್ಸ್ ಒಂದನ್ನು ತೋರಿಸ್ಲಿಕ್ಕಿದ್ದೇವೆ. ಸೊ ಇದು ಯಲ್ಲಾಪುರದ ಮೇನ್ ಬಸ್ ಸ್ಟ್ಯಾಂಡ್. ನೋಡಿ, ಇವರು ಸರ್ಕಲ್ ಹತ್ರ ಕ್ರಾಸ್ ಮಾಡೋ ರೀತಿ ನೋಡಿ. 3-4 ಕಡೆಯಿಂದ ಗಾಡಿ ಬರ್ತಾ ಇರ್ತದೆ, ಆದರೆ ಅವರು ಸೀದಾ ನಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಡೇಂಜರಸ್ ಅದು. ಏನೇ ಇರಲಿ, ನಮ್ಮ ಕಡೆಯಿಂದ ನಾವು ಇವತ್ತು ಜಾಗ್ರತೆ ಹೋಗಬೇಕು. ಆ್ಯಕ್ಚುಲಿ ಒಂದು ಫಾಲ್ಸ್ನ ಈ ಸಲ ಮಿಸ್ ಮಾಡಬೇಕಾಯಿತು, ಯಾಕಂದರೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಬೋರ್ಡ್ ಹಾಕಿದ್ರು. ಅದರ ಹೆಸರು ಶಿರ್ಲೆ ಫಾಲ್ಸ್ ಅಂತ. ಸೊ ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋದಾಗ ತೆಗೆದ ವೀಡಿಯೋಸು. ಅಲ್ಲಿಗೂ ಕೂಡ 1.5-2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿಕೊಂಡೆ ನೀವು ಹೋಗಬೇಕಾಗ್ತದೆ. ಇನ್ನು ಎಲ್ಲಾದರೂ ಓಪನ್ ಇದ್ದರೆ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ, ತುಂಬ ಒಳ್ಳೆ ಪ್ಲೇಸ್ ಅದು. ಮತ್ತು ವಿಷಯ ಏನಂತ ಹೇಳಿದರೆ, ಟು ಬಿ ಫ್ರ್ಯಾಂಕ್, ಇಂಥ ಪ್ಲೇಸಿಂದ ವಾಪಸ್ ಹೋಗಲಿಕ್ಕೆ ಬೇಜಾರಾಗ್ತದೆ. ಆದರೆ ಬೇರೆ ಏನು ಹೇಳ್ತಾರೆ, ವಿಧಿ ಇಲ್ಲ ಅಂತ ಹೇಳ್ಬೋದು. ಇನ್ನು ನಾವು ಸ್ಟೇ ಆಗಿದ್ದ ಬನಾನಾ ಕೌಂಟಿ ರೆಸಾರ್ಟ್ನ ಫುಡ್ ಬಗ್ಗೆ ಹೇಳಬೇಕಾದ್ರೆ, ಅದು ಟಾಪ್ ಕ್ಲಾಸ್ ಫುಡ್ಡು, ಭಾರಿ ಟೇಸ್ಟಿಯಾಗಿತ್ತು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾವುದೇ ಪ್ಯಾಕೇಜ್ ಆಗಲಿ, ಆ್ಯಕ್ಟಿವಿಟೀಸ್ ಆಗಲಿ, ಏನೇ ಎನ್ಕ್ವೈರಿ ಇದ್ದರೂ ನೀವು ಒಂದು ಸಲ ಡೈರೆಕ್ಟಾಗಿ ವಿಚಾರಿಸ್ಕೊಳ್ಳೋದು ಬೆಟರ್ ಅಂತ ಕಾಣ್ತದೆ. ಇನ್ನು ನಿನ್ನೆ ನಾನು ಸಿದ್ದಿ ಜನಾಂಗದ ಬಗ್ಗೆ ಮಾತಾಡ್ತಾ ಇದ್ದೆ. ಅವರು ಪೋರ್ಚುಗೀಸರಿಂದ ತಪ್ಪಿಸ್ಕೊಂಡು ಗೋವಾದಿಂದ ಯಲ್ಲಾಪುರಕ್ಕೆ ಬಂದಿದ್ರು ಅಂತ. ಖಾಲಿ ಯಲ್ಲಾಪುರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಹಳಿಯಾಳ, ಅಂಕೋಲಾ, ಜೋಯಿಡಾ, ಮುಂಡಗೋಡ, ಮತ್ತು ಶಿರ್ಸಿ, ಇನ್ನು ಬೆಳಗಾವಿ, ಧಾರವಾಡ, ಕಲ್ಗಟ್ಟಿ, ಹೀಗೆ ತುಂಬ ಜಾಗದಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ. ಇನ್ನು ಸಿದ್ದಿ ಜನಾಂಗಕ್ಕೆ ಸೇರಿದವರು ಇಂಡಿಯಾದಲ್ಲಿ ಟೋಟಲ್ 50,000ದಿಂದ 60,000 ಜನರಿದ್ದಾರೆ.
ಇನ್ನು ಅವ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಂದರೆ ವಿಕಿಪೀಡಿಯಾದ ಒಂದು ಲಿಂಕನ್ನು ಅಲ್ಲಿ ಹಾಕಿರ್ತೇನೆ, ಅದ್ರ ಬಗ್ಗೆ ನೀವು ಓದ್ಬೋದು. ಇನ್ನು ಯಲ್ಲಾಪುರದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ವೆಸ್ಟರ್ನ್ ಘಾಟ್ಸ್ನಲ್ಲಿ, ಅಂದರೆ ವೆಸ್ಟರ್ನ್ ಘಾಟ್ ಪಾರ್ಟಲ್ಲಿ ಅದು ಕಾಮನ್ ಪ್ರಾಬ್ಲಮ್ ಅಂತ ಕಾಣ್ತದೆ. ನೆಟ್ವರ್ಕ್ ಒಂದು ಬಿಟ್ಟರೆ ಮತ್ತು ಇಲ್ಲಿದ್ದು ವೆದರ್ ಆಗಲಿ ಮತ್ತು ಈ ಗ್ರೀನ್ರಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಇದು ಆ್ಯಕ್ಚುಲಿ ರೋಡ್ ಟ್ರಿಪ್ ಮಾಡಲೇಬೇಕಿಲ್ಲಿ. ಇನ್ನು ಇವತ್ತು ಬೆಳಿಗ್ಗೆ ಹೊರಡುವಾಗ ನಾನು ಹೇಳಿದ್ದೆ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಅಂತ ತೋರಿಸ್ತೇನೆ ಅಂತ. ಆ ವಾಟರ್ ಫಾಲ್ಸ್ ಹೆಸರು ಉಂಚಳ್ಳಿ ವಾಟರ್ ಫಾಲ್ಸ್. ಅದು ಶಿರ್ಸಿ ಹತ್ರ ಇದೆ. ಮತ್ತು ನಾವು ತಿಳ್ಕೊಂಡಾಗೆ ಪಾರ್ಕಿಂಗ್ ಏರಿಯಾದಿಂದ ಸಾಧಾರಣ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೈಡಲ್ಲಿ ಸ್ಟೆಪ್ಸು ಇದೆ, ಇನ್ನು ಮಣ್ಣಿನ ರೋಡ್ ಕೂಡ ಇದೆ. ಸೊ ಬೇಗ ಬೇಗ ಅಲ್ಲಿಗೆ ಹೋಗುವ. ಯಪ್ಪ ಅಡಿ ಬೀಳ್ತಿತ್ತೀಗ. ಸೊ ಇದು ಪಾರ್ಕಿಂಗ್ ಏರಿಯಾ. ಗಾಡಿ ಇಲ್ಲಿಟ್ಟು ಇನ್ನು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅಣ್ಣ ಫಾಲ್ಸ್ ಎಲ್ಲ ನಡ್ಕೊಂಡು ಹೋಗ್ಬೇಕಾ? ಇದು ಮಂಗ ತುಂಬ ಉಪದ್ರ ಇದೆಯಾ? ಹಾಂ, ಒಳಗಿಡ್ಬೇಕಾಗತ್ತಾ? ಬೆಟರ್ ಅಲ್ವಾ? ಇಲ್ಲಾಂದರೆ ಪೂರ ಎಳ್ಕೊಳುತ್ತಾ? ಸೀಟೆಲ್ಲ ಏನು ಹರಿಯುತ್ತಂಗೆ? ಇಲ್ಲ, ಇಲ್ಲಿ ಹಿಡಿದ ಇಲ್ಲಿರ್ತಲ್ಲ ಯಾರು. ಸೊ ಫೈನಲಿ ನಾವು ಉಂಚಳ್ಳಿ ಫಾಲ್ಸಿಗೆ ರೀಚ್ ಆಗಿದ್ದೇವೆ. ತುಂಬ ಬ್ಯೂಟಿಫುಲ್ ವ್ಯೂ ಇದೆ. ಸೊ ನೋಡಿ ಎಂಜಾಯ್ ಮಾಡಿ, ಮತ್ತು ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.